ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಅಂಡ್ ನೀಟ್ 2026. ಓಕೆ, KCET ಸ್ಟೂಡೆಂಟ್ಗೆ ಒಂದು ಗುಡ್ ನ್ಯೂಸ್. ಸದ್ಯಕ್ಕೆ ಈಗ ಏನಪ್ಪ ಅಂತಂದ್ರೆ, ನಾನು KE ವೆಬ್ಸೈಟ್ ಅಲ್ಲಿ ಇದ್ದೀನಿ. KE ಅಂತಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇನ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಕರೀತಾರೆ. ಸೊ ನಿಮ್ಮ ಒಂದು KCET ಅಂಡ್ ನೀಟ್ ಎಲ್ಲ ಕೌನ್ಸಿಲಿಂಗ್ ಥ್ರೂಔಟ್ ಇದೇ ಒಂದು ವೆಬ್ಸೈಟ್ ಆನ್ಲೈನ್ ಅಲ್ಲೇ ನಡೀತದೆ. ಸುಮಾರು ಟೈಮ್ ತಗೊಳ್ತದ ನಿಮ್ ಕೌನ್ಸಿಲಿಂಗ್ ನಡಲಿಕ್ಕೋಸ್ಕರ. ಯಾಕಂದ್ರೆ ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಥರ್ಡ್ ರೌಂಡ್ ಅಂತ ಇರ್ತದ. ನಿಮ್ಗೆ ಕೆಲವೊಂದಿಷ್ಟು ಅಲ್ಲಿ ಚೂಸಸ್ ಕೆಲವೊಂದಿಷ್ಟು ವರ್ಡ್ಸ್ ಗಳು ಬರ್ತವೆ. ಲೈಕ್ ಎಕ್ಸಾಂಪಲ್ ರಿಸಲ್ಟ್ ಅಂತ ಎಲ್ಲ ವರ್ಡ್ಸ್ ಕೇಳಿರ್ತಾರ. ಬಟ್ ರಿಸಲ್ಟ್ ಅಂದ ತಕ್ಷಣ ನೆಕ್ಸ್ಟ್ ನಿಮ್ದು ಎಲ್ಲಾನು ಕೂಡ ಕೌನ್ಸಿಲಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಆಪ್ಷನ್ ಎಂಟ್ರಿ ಅಂತ ಬರ್ತದೆ. ಅಂಡ್ ಆಪ್ಷನ್ ಎಂಟ್ರಿ ಅಂತ ಮಾಕ್ ರಿಸಲ್ಟ್ ಅಂತ ಬರ್ತದೆ. ಫಸ್ಟ್ ರೌಂಡ್ ರಿಸಲ್ಟ್, ಸೆಕೆಂಡ್ ರೌಂಡ್ ಚಾಯ್ಸ್ ಎಂಟ್ರಿ ಅಂತ ಬರ್ತದ. ಅಂಡ್ ಕೆಲವೊಂದಿಷ್ಟು ಇಲ್ಲಿ ಪೇಮೆಂಟ್ ಮಾಡೋದು ಎಲ್ಲಾನು ಕೂಡ ಟೋಟಲಿ ಏನಾಗ್ತದಂದ್ರೆ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಕೆಲವೊಂದಿಷ್ಟು ವರ್ಡ್ಸ್ ಗಳ ಗೊತ್ತಾಗಲ್ಲ. ಕೌನ್ಸಿಲಿಂಗ್ ಗೆ ಸಂಬಂಧಪಟ್ಟಾಗಿ ಮುಂದೆ ಎಲ್ಲಾನು ಕೂಡ ಮಾತಾಡ್ತೀನಿ. ಈ ಸದ್ಯಕ್ಕೆ ಅಂತಂದ್ರೆ KE ವೆಬ್ಸೈಟ್ ಅಲ್ಲಿ UGCET 2026 ಅಂತ ಒಂದು ಹೊಸದಾಗಿ ಟ್ಯಾಬ್ ಬಿಟ್ಬಿಟ್ಟವ್ರೆ. ಸೊ ಎರಡು ಈಗಾಗಲೇ ಬಿಟ್ಟಿದ್ರು ವೆಬ್ಸೈಟ್. ಒಂದು KE ಪರೀಕ್ಷೆಗಳ ವೇಳಾಪಟ್ಟಿ ಅಂತ ಬಿಟ್ಟವ್ರೆ. ಈ ಒಂದು ವೇಳಾಪಟ್ಟಿನ ಮೊದಲು ನೋಡ್ಕೊಂಡ್ ಬಂದ್ಬಿಡೋಣ. ಆ ವೇಳಾಪಟ್ಟಿ ಪ್ರಕಾರ ನಿಮ್ ಗಾಳಿ ಇದನ್ನ ಬಹಳಷ್ಟು ದಿನಗಳ ಹಿಂದೆ ಬಿಟ್ಟಿದ್ದಿರೋದು. ಓಕೆ, ಬಟ್ ವೆಬ್ಸೈಟ್ ಅಲ್ಲಿ ಬಂದಿದ್ದಿರಲ್ಲ. ಈಗ ಏನ್ ಬಿಟ್ಟವ್ರು ಅಂತಂದ್ರೆ, ಎಕ್ಸಾಮಿನೇಷನ್ ನಿಮ್ಗೆ ತಯಾರಿ ನಡೆಸ್ಕೋರಿ. ಯಾಕಂತಂದ್ರೆ April 23-24 ನಿಮ್ದು ಎಕ್ಸಾಮಿನೇಷನ್ ನಡೀತದ. ಸೊ ಹಂಗಾಗಿ ನೆಕ್ಸ್ಟ್ ಅದಾದ ನಂತರ ನಿಮ್ಗೆ ಯಾರಾದ್ರೂ ಹೊರನಾಡು ಗಡಿನಾಡು ಸ್ಟೂಡೆಂಟ್ ಕೂಡ ಇರ್ತಾರೆ, ಕೆಲವೊಂದಿಷ್ಟು ಹುಡುಗರು. ಸೊ ಅಂತ ಒಂದು ಕೆಲವೊಂದು ಸ್ಟೂಡೆಂಟ್ ಗೆ ಅಂತಂದ್ರೆ ಕಾಣಿಸ್ತೀನಿ, ಅವ್ರಿಗೆ 22 ನಿಮ್ಗೆ ಕನ್ನಡ ಎಕ್ಸಾಮಿನೇಷನ್ ಇರ್ತದ. ಅದಾದ ತಕ್ಷಣ ನಿಮ್ದು ರಿಸಲ್ಟ್ ಬರ್ತದ. ರಿಸಲ್ಟ್ ಬಂದ ಆದ ನಂತರ ನಿಮ್ಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನೋಕ್ಕೋಸ್ಕರ ಅದನ್ನ ಕೊಡ್ತಾರೆ. ಅದಾದ ತಕ್ಷಣ ನಿಮ್ದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ಮುಂದೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಅಂಡ್ ಇವಾಗ ಅಪ್ಲಿಕೇಶನ್ ಹಾಕ್ಬೇಕು, ಅದಕ್ಕೋಸ್ಕರ ನಿಮ್ಗೆ ಕೆಲವೊಂದಿಷ್ಟು ದಿಕ್ಸೂಚಿ ಅಂತ ಬಿಟ್ಟವ್ರೆ. ಸೊ ಇದನ್ನ ಈಗಾಗಲೇ ಎಲ್ಲಾನು ಕೂಡ ನಾವು ಕೊಟ್ಟಿದ್ವಿ. ಆಯ್ತಾ, ನಿಮ್ ಯಾವ ವಾಟ್ಸಪ್ ಗ್ರೂಪ್ ಅಲ್ಲಿ ಯಾರೆಲ್ಲ ಜಾಯ್ನ್ ಆಗಿಲ್ವೋ ಗ್ರೂಪ್ ಅಲ್ಲಿ ಯಾಳೆ ಕಳಿಸ್ಬಿಟ್ಟಿನಿ. ಇದ್ರಲ್ಲಿ ಏನ್ ಬಿಟ್ಟಿದಾರೆ ಅಂತಂದ್ರೆ, ಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರಂತ ಕೊಟ್ಬಿಟ್ಟು ಅವರೇ ಅಂದ್ರೆ KE ಏನ್ ಮಾಡಿದಾರೆ ಅಂತಂದ್ರೆ, ಸೊ ಇವ್ರಿಗೆ ಇವರು ಇಬ್ರು ಕೂಡ ಸಚಿವರು ಇದಾರೆ ಸದ್ಯಕ್ಕೆ. ಬಟ್ ಪ್ರಸನ್ನ ಸರ್ ಇದ್ರಲಿಲ್ಲ. ಓಕೆ, ಆಕ್ಚುಲಿ ಇಲ್ಲಿ ಗೌರ್ಮೆಂಟ್ ಗೆ ಸಂಬಂಧಪಟ್ಟ ಅಧಿಕಾರಿಗಳಿದಾರ. ಬಟ್ ನಿಮ್ಗೆ ಮುಂದೆ ಎಲ್ಲಾನು ಕೂಡ ನಡ್ಸ್ಕೊಂಡು ಹೋಗೋರು ಪ್ರಸನ್ನ ಸರ್ ಬರ್ತಾರೆ. ಅವ್ರು ನಿಮ್ಗೆ ಸವಿವರವಾಗಿ ಎಲ್ಲಾನು ಕೂಡ ಹೇಳ್ತಾರೆ. ವಿತ್ ನಾವು ಕೂಡ ನಿಮ್ಗೆ ಕ್ವಿಕ್ ಆಗಿ ಅಪ್ಡೇಟ್ ಕೂಡ ಎಲ್ಲಾನು ಕೂಡ ಹೇಳ್ತಾ ಇರ್ತೀವಿ. ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿ ಒಂದೇ ಒಂದು ಮಿಸ್ ಆದ್ರೂ ಕೂಡ ನಿಮ್ಗೆ ಕೌನ್ಸಿಲಿಂಗ್ ನೀವು ಈ ಪರೀಕ್ಷೆಗೆ ಯಾವ ರೀತಿ ತಯಾರಾಗ್ತಿರೋ, ಪರೀಕ್ಷೆ ಯಾವ ರೀತಿ ನಡೆಸ್ಕೊಂತಾರೋ ಅದಕ್ಕಿಂತ ದೊಡ್ಡದು ನಿಮ್ ಕೌನ್ಸಿಲಿಂಗ್. ನೆನ್ಪಿಟ್ಕೊಂತೀರಿ. ಓಕೆ, ಕೆಲವೊಂದಿಷ್ಟು ಮಾರ್ಕ್ಸ್ ತೆಗೆದವನು ಕೂಡ ಒಳ್ಳೆ ರೀತಿಯ ಸೀಟ್ ತಗೊಂತಾರೆ. ರ್ಯಾಂಕ್ ಚೆನ್ನಾಗಿ ತಗೊಂಡಿರೋನು ಸಹಿತ ಯಾವ್ದು ಕಾಲೇಜ್ ಸಿಗದೆ ಓದೋನು ಕೂಡ ಉಂಟು. ಯಾಕಂದ್ರೆ ಕೌನ್ಸಿಲಿಂಗ್ ಸರಿಯಾಗಿ ಪಾರ್ಟಿಸಿಪೇಟ್ ಮಾಡಲ್ಲ. ಸೊ ಅಂತವ್ರಿಗೆ ನಾವಿದೀವಿ, ಭಯ ಬಿಡ್ಬೇಡಿ. ಓಕೆ, ಇಲ್ಲಿ ನಿಮ್ಗೆ ಕೌನ್ಸಿಲಿಂಗ್ ಸಂಬಂಧಪಟ್ಟ ಈಗ ಯಾವೆಲ್ಲ ಕೋರ್ಸ್ ಅಪ್ಪ. ಓಕೆ, ನಿಮ್ ಪ್ರಿಯ ವಿದ್ಯಾರ್ಥಿಗಳ ಪೋಷಕರು ಅಂತ ಮಾಡಿದ್ರೆ, ಯಾಕಂದ್ರೆ ಪೇರೆಂಟ್ಸ್ ಕೂಡ ನೋಡ್ಲೇಬೇಕಾದಂತದ್ದು. ಇಲ್ಲಿ ಇಂಜಿನಿಯರಿಂಗು, ಅಗ್ರಿಕಲ್ಚರು, ಅದೇ ಯಾರು ಅಗ್ರಿಕಲ್ಚರು ಮತ್ತೆ ವೆಟರ್ನರಿ ಅಂದ್ರೆ ಕೃಷಿ ವಿಜ್ಞಾನ, ಪಶುಸಂಗೋಪನೆ ಅಂಡ್ ಫಾರ್ಮಸಿ ಮತ್ತೆ BS ನರ್ಸಿಂಗ್ ಮುಂತಾದ ವೃತ್ತಿ. ಮತ್ತೆ ಇನ್ನು ಫಾರ್ ಎಕ್ಸಾಂಪಲ್ ಅಂತಂದ್ರೆ ಈಗ AHS, BPT, BPO ಕೋರ್ಸಸ್ ಕೂಡ ಇದರಲ್ಲಿ ಆಡ್ ಆಗ್ತದ. ಅಂಡ್ ಅದಾದ ತಕ್ಷಣ ಮುಂತಾದ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಪ್ರಾಧಿಕಾರವು ನಡೆಸುವ CET 2026. ಓಕೆ, 2026 ಅಭ್ಯರ್ಥಿಯು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗ್ತದ. CET 2026 ಅರ್ಜಿಯು ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡಲ್ ಆಗಿರುವುದರಿಂದ ಅಭ್ಯರ್ಥಿಗಳು SADS ಮತ್ತು ಆಡಿ ಸಂಖ್ಯೆಯನ್ನು ಆಧರಿಸಿ ವ್ಯಾಸಂಗ ಮತ್ತು ಜಾತಿ ಮೀಸಲಾತಿ ವಿವರಗಳನ್ನು ವೆಬ್ ಸರ್ವಿಸ್ ಮೂಲಕ ಪಡೆಯಲಾಗುವುದು. ಸೊ ಮೊದಲೆಲ್ಲ ಏನಪ್ಪಾ ಆಗ್ತಿತ್ತು ಅಂತಂದ್ರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಪರೇಟ್ ಹೋಗ್ತಿದೆ. ಬಟ್ ಇವಾಗೆಲ್ಲ ಏನಾಗ್ತಿದೆ, ಎಲ್ಲಾನು ಕೂಡ ಅಲ್ಲೇ ನಡೆಯೋ ಕಾರಣ, ಫಾರ್ ಎಕ್ಸಾಂಪಲ್ ನೀವು SADS ಐಡಿ ಹಾಕೊಂಡ್ಬಿಟ್ರೆ ಅಥವಾ ಆಡಿ ಸಂಖ್ಯೆ ಏನಾದ್ರೂ ನಮೂದಿಸ್ಬಿಟ್ರೆ ನಿಮ್ದು ಎಲ್ಲಾನು ಕೂಡ ಸ್ಟಡಿಗೆ ಸಂಬಂಧಪಟ್ಟ ಹಾಗೆ, ವ್ಯಾಸಂಗ ಅಂದ್ರೆ ವ್ಯಾಸಂಗ ಸಂಬಂಧಪಟ್ಟ ಹಾಗೆ, ಮತ್ತೆ ನೀವು ಯಾವ ಜಾತಿಗೆ ಬರ್ತೀರ ಅಥವಾ ಯಾವ ಕ್ಯಾಸ್ಟ್ಗೆ ಬರ್ತೀರ ಅಂತ ಎಲ್ಲಾನು ಕೂಡ ಡೀಟೇಲ್ಸ್ ಆಗಿ ಆ ಒಂದು ಇಲಾಖೆ ಕಡೆಯಿಂದ ಕೇಳಿದವರು ಡೀಟೇಲ್ಸ್ ತಗೊಂಡ್ಬಿಡ್ತಾರೆ. ಓಕೆ, ಸೊ ಹಂಗಾಗಿ ಅದನ್ನ ಹಾಕೋದು ಕಡ್ಡಾಯ. ಎಷ್ಟು ಆದ ಕಾರಣ ಅರ್ಜಿ ಸಲ್ಲಿಸುವ ವಿಧಾನ, ಅರ್ಹತಾ ಖಂಡಿಕೆ ಷರತ್ತುಗಳು, ವಿವಿಧ ಪ್ರಮಾಣ ಪತ್ರಗಳ ಮಾದರಿಗಳು ಇತ್ಯಾದಿಗಳ ಸಂಕ್ಷಿಪ್ತ ಮಾಹಿತಿಗಳನ್ನು ಒಳಗೊಂಡ CET ದಿಕ್ಸೂಚಿ ಮಾಹಿತಿ ಪುಸ್ತಕವನ್ನು ಅಭ್ಯರ್ಥಿಗಳ ಆಯಾ ಕಾಲೇಜಿನಲ್ಲಿಯೇ ಒದಗಿಸಲಾಗುವುದು. ಅಂದ್ರೆ ಈಗ ಅಪ್ಲಿಕೇಶನ್ ಹಾಕೋದು ಹೆಂಗಂತಂದು ಕಾಲೇಜವರೇ ಹೇಳದೆ ಹೋದಾಗ ಹುಡುಗರಿಗೆ ಬೇರೆ ಕೇಳ್ತಾರೆ. ಬೇರೆಯವರು ಕೂಡ ಏನಪ್ಪಾ ಆಗ್ತದೆ ಅಂತಂದ್ರೆ ವರ್ಷನೂ ಕೂಡ ಡಿಫ್ರೆಂಟ್ ಆಗಿ ಹೋಗ್ತದ. ಇವನ್ ಕಾಲೇಜ್ ಅವ್ರಿಗೆ ಪೋಸ್ಟ್ ಮಾಡ್ತಂದ್ರೆ ಕಾಲೇಜ್ ಅವ್ರಿಗೆ ಕೂಡ ಗೊತ್ತಾಗಲ್ಲ. ಬಟ್ ಈ ದಿಕ್ಸೂಚಿ ಕೊಡ್ತಾರೆ, ಬಟ್ ಆದ್ರೂ ಕೂಡ ಸ್ಟೂಡೆಂಟ್ಗೆ ತೊಂದರೆ ಆಗ್ತದ. ಸೊ ಕರೆಕ್ಟ್ ಆಗಿ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಸ್ ಗಳನ್ನ ಮಾತ್ರ ಫಾಲೋ ಮಾಡಿ, ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬಿಡಿ. ಬಹಳಷ್ಟು ಚಾನಲ್ಸ್ ಗಳನ್ನು ಮಾಡ್ಬಿಟ್ಟು ಏನಾಗ್ತದೆ, ನಿಮ್ಗೆ ಕೂಡ ಕನ್ಫ್ಯೂಸ್ ಆಗ್ತದ. ಸೊ ಒಬ್ಬೊಬ್ರು ಸುಮ್ಮನೆ ಏನೋ ಬಾಯಿ ಬಂದು ಹೇಳೋಗ್ತಿರ್ತಾರೆ, ಅಂತವ್ರನ್ನು ಕೂಡ ನೀವು ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ನಾನು. ಕೆಲವೊಂದಿಷ್ಟು ಸ್ಪೆಸಿಫಿಕ್ ನಾಳೆ ಗೊತ್ತಾಗ್ಬಿಡ್ತದೆ. ಡೈಲಿ ನೋಡ್ತಾ ಇವ್ರು ಯಾವ ರೀತಿ ಹೇಳ್ತದ, ನಿಮ್ ಬಿಲಿ ಬಂದ್ಬಿಡ್ತಾವ ಆ ಚಾನಲ್ ಮೇಲೆ. ಅಂತ ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಅವು. ಓಕೆ, ನೆಕ್ಸ್ಟ್ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ KE ಅಧ್ಯಕ್ಷರಾದ ಡಾಕ್ಟರ್ M. ಸುಧಾಕರ್, ಇಲ್ಲಿ ಕಾಣಿಸಿದ್ರಿ M. ಸುಧಾಕರ್ ಸರ್. ಮತ್ತೆ ಮಾನ್ಯ ವೈದ್ಯಕೀಯ ಶಿಕ್ಷಣ ಅಂದ್ರೆ ಸದ್ಯಕ್ಕೆ ನಮ್ಮ ಮೆಡಿಕಲ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟ ಶಿಕ್ಷಣ ಸಚಿವರು ಯಾರು ಅಂತಂದ್ರೆ ಇಲ್ಲಿ ಕಾಣಿಸಿದ್ರು ನೋಡಿ, ಯಾರು ಶರಣ್ ಪ್ರಕಾಶ್ ಪಾಟೀಲ್ ಅವರು. 2023
2024 ಸಾಲಿನ ಸಿಇಟಿ ದಿಕ್ಸೂಚಿ ಬಿಡುಗಡೆ ಮಾಡಿದ್ರು. ನಿನ್ನೆಲ್ಲ ಆಗಿದ್ದು ಎಲ್ಲ ಕೂಡ ಗೊತ್ತಿದೆ. ಅಂಡ್ ಅರ್ಜಿಗೆ ಸಲ್ಲಿಸಲು ನಿಮ್ಗೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಂತ ಅವರೇ ಕಡ್ಡಾಯವಾಗಿ ಬಿಟ್ಬಿಡಾರ ನೋಡಿ. SSLC ಮತ್ತು 10ನೇ ತರಗತಿ ಅಂಕಪಟ್ಟಿ, ನಿಮ್ಮ ಮಾರ್ಕ್ ಶೀಟ್ ಖಂಡಿತ ಒರಿಜಿನಲ್ ಕೂಡ ಒರಿಜಿನಲೇ ಬೇಕಾಗ್ತದ. ಓಕೆ, ನೆಕ್ಸ್ಟ್ ಆಧಾರ್ ಮತ್ತು ಪ್ರಮಾಣ ಪತ್ರಗಳು, ಆಧಾರ್ ಕಾರ್ಡ್ ಬೇಕೇ ಬೇಕಾಗ್ತದ. ಯಾಕೆ ನೆಕ್ಸ್ಟ್ ಅದಾದ ತಕ್ಷಣ ಇಲ್ಲಿ ಕಾಣಿಸ್ತಿದೆ ನೋಡಿ JCP ಫಾರ್ಮೆಟ್ ಅಂದ್ರೆ JPG ಫಾರ್ಮೆಟ್. ಯಾಕೆ JPG ಫಾರ್ಮೆಟ್ ಯಾಕೆ ಬೇಕಂತಂದ್ರೆ ಇಲ್ಲಿ ಕ್ಲಿಯರ್ ಆಗಬೇಕಾಗ್ತದ ಅಂತಂದ್ರೆ JPG ಫಾರ್ಮ್ ಯಾಕೆ ತಗೊಳ್ತಿದಾರೆ ಅಂತಂದ್ರೆ MB ಕಡಿಮೆ ಇರ್ತದ. ಓಕೆ, ಹಂಗಾಗಿ ಅದು ನೋಡಿ 50 KB ಕಡಿಮೆ ಇರಬೇಕು. ಓಕೆ, ಹಂಗಾದ್ರೆ ವಿದ್ಯಾರ್ಥಿಗಳ ಸೈನ್ ಕೂಡ ಬೇಕಾಗ್ತದ. ಅಂಡ್ ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ಇಲ್ಲಿ ಕಾಣಿಸ್ತಿದೆ ಇಂಪಾರ್ಟೆಂಟ್. ಯಾಕಂತಂದ್ರೆ ಮೊಬೈಲ್ ಸಂಖ್ಯೆ ವಾಟ್ಸ್ಆಪ್ ಇರೋದು ಮಾತ್ರ ಕೊಡ್ರಿ. ಯಾಕಂದ್ರೆ ವಾಟ್ಸ್ಆಪ್ಗೆ ಸಂಬಂಧಪಟ್ಟಾಗ ಅಂದ್ರೆ ಆ ಒಂದು ನಂಬರ್ಗೆ ಕೇದವ್ರು ಏನ್ ಮಾಡ್ತಾರೆ ಸರಿತೆ ಪ್ರತಿಯೊಂದು ಕೂಡ ವಾಟ್ಸ್ಆಪ್ ಕಳಿಸ್ತಾ ಹೋಗ್ತಾರೆ. ನಿಮ್ಗೆ ಗೊತ್ತಾಗಲ್ಲ, ಆದ್ರೂ ಕೂಡ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಕೇದವರು ವಾಟ್ಸ್ಆಪ್ ಕಳಿಸಿದಾಗ ನಿಮ್ಗೆ ಓದ್ಕೊಂಡ್ರು ಕೂಡ ಕೆಲವೊಂದಿಷ್ಟು ಅರ್ಥ ಆಗೋ ಇರ್ತವೆ. ಓಕೆ, ಅದು ಓದಿದ ಮೇಲೆ ನಾವು ಕೆಲವೊಂದಿಷ್ಟು ವಿಡಿಯೋಸ್ಗಳು ಮಾಡಿಬಿಟ್ರೆ ನಮಗೆ ಫುಲ್ ಅರ್ಥ ಆಗ್ಬಿಡ್ತದ. ನಾನು ಯಾಕಂದ್ರೆ ನೀವು ಸಡನ್ ಹೋಗಿ ಯಾವ್ದೋ ಒಂದು ಕಾಲೇಜ್ಗೆ ಹೋಗಿ PUC ಅಥವಾ SSLC ಹೋಗಿಬಿಟ್ಟು ಕಾಲೇಜ್ಗೆ ಅಥವಾ ಹೈಸ್ಕೂಲ್ಗೆ ಹೋಗಿಬಿಟ್ಟು ಅಡ್ಮಿಷನ್ ಆಗ್ತಿದ್ರು ನೋಡ್ರಿ, ಆ ರೀತಿ ಪ್ರೊಸೆಸ್ ಇರಲ್ಲ, ಬಹಳಷ್ಟು ಟೈಮ್ ತಗೊಳ್ತದ. ನೆನ್ಪಿಟ್ಕೊಂಡ್ಬಿಡಿ. ನೆಕ್ಸ್ಟ್ ಇಮೇಲ್ ನೋಂದಣಿ, ಇಮೇಲ್ ಕೂಡ ನಿಮ್ದೇ ತಗೋರಿ. ನೀವು ಅವರು ಅಲ್ಲಿ ಅಪ್ಲಿಕೇಶನ್ ಹಾಕಕ್ ಹೋದಾಗ ಅಂಗಡಿಯವನೇ ಕೊಡ್ತಿರ್ತಾರೆ, ಆತರ ಮಾಡಿಬಿಡಿ. ನಿಮ್ಮದೇ ಮೊಬೈಲ್ ನಂಬರು, ನಿಮ್ಮದೇ ಇಮೇಲ್ ಐಡಿ ಕೊಡಿ. ಯಾಕಂದ್ರೆ ಅಲ್ಲಿಗೆ ಇಮೇಲ್ ಕೆಲವೊಂದಿಷ್ಟು ವಿಡಿಯೋ ಕಳ್ಸೋದಾಯ್ತು, ವಾಟ್ಸ್ಆಪ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಕಳಿಸ್ತಾ ಇರ್ತಾರೆ. ಅಂಡ್ ವಿಶೇಷ ಸೂಚನೆ ಅಂತ ಕೊಟ್ಬಿಟ್ಟು SSLC ಅಂಕಪಟ್ಟಿ, ಆಧಾರ್ ಕಾರ್ಡ್ ಹಾಗೂ RD ಪ್ರಮಾಣ ಪತ್ರಗಳಲ್ಲಿ ಇರುವ ಹೆಸರು ಒಂದೇ ರೀತಿಯಲ್ಲಿ ಇರಬೇಕು. ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಹೆಂಗಿರ್ತದೋ ಹಂಗೆ ಆಲ್ಮೋಸ್ಟ್ ಹೆಸರು ಕೂಡ ಏನ್ ಮಾಡ್ರಿ ಈಗ ಅಪ್ಲಿಕೇಶನ್ ಅಲ್ಲಿ ಹಾಕ್ರಿ. ಯಾಕಂದ್ರೆ ನೀವು ಬೇಕಾದ್ರೆ ಆಧಾರ್ ಕಾರ್ಡ್ ಇನ್ ಕೇಸ್ ತಪ್ಪ ಇದ್ರೂ ಕೂಡ ಏನ್ ಮಾಡಬಹುದು, ನೀವು ಚೇಂಜ್ ಮಾಡ್ಕೋಬಹುದು ಈಗ. ಓಕೆ, ಬಟ್ SSLC ಆಧಾರ್ ಕಾರ್ಡ್ ಎಲ್ಲ ಕೂಡ ಸೇಮ್ ಇರಬೇಕು. ಇನ್ನೂ ಕೂಡ ಸೇಮ್ ಇಲ್ಲ ಅಂತಂದ್ರೆ ಆಧಾರ್ ಕಾರ್ಡ್ SSLC ಇಲ್ಲಿ ಯಾವ ರೀತಿ ಹೆಸರು ಇದೆಯೋ ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ನಲ್ಲಿ ಇರಂಗ್ ಮಾಡ್ಕೋರಿ. ಆಧಾರ್ ಕಾರ್ಡ್ ಬೇಕಾದ್ರೆ ಇಲ್ಲ ಅಂತಂದ್ರೆ ಚೇಂಜ್ ಮಾಡ್ಕೊಂಬಿಡಿ ಇವಾಗಲೇ ನಂಬರ್. ಓಕೆ, ಅಂಡ್ RD ಪತ್ರಗಳು ಕೂಡ ಎಲ್ಲ ಸೇಮ್ ಇರಬೇಕು. ಆ ರೀತಿ ಇರೋದು ಹೆಸರು ಕೊಡ್ರೆ ಮುಂದೆ ನಿಮ್ಗೆ ಕೌನ್ಸಿಲಿಂಗ್ ಈಸಿ ಆಗ್ತದೆ. ಅಂಡ್ ಒಂದು ವೇಳೆ ವ್ಯತ್ಯಾಸ ಇದ್ದರೆ ಕೂಡಲೇ SSLC ಅಂಕಪಟ್ಟಿಯಲ್ಲಿ ಇರುವ ಹಾಗೆ ಆಧಾರ್ ಕಾರ್ಡ್ ಮತ್ತು RD ಪ್ರಮಾಣ ಪತ್ರ ಸರಿಪಡಿಸಿಕೊಳ್ಳಿ. ಇನ್ ಕೇಸ್ ರಾಂಗ್ ಇತ್ತು, ತಪ್ಪು ಹೆಸರು ಅಂತಂದ್ರೆ ಇವಾಗಲೇ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅನ್ವಯಿಸುವುದಾದ್ರೆ ಈ ಕೆಳಗಿನ ದಾಖಲೆಗಳು ಬೇಕಾಗ್ತದ ನೋಡಿ. ಅಪ್ಲಿಕೇಬಲ್ ಇವೆಲ್ಲ. ಓಕೆ, ಇಷ್ಟು ಮಾತ್ರ ಫಿಕ್ಸ್ ಬೇಕು. ಇವನು ಮಾತ್ರ ಅಪ್ಲಿಕೇಬಲ್ ಅಂತಲ್ಲ, ನಿಮ್ಮ ಹತ್ರ ಇದ್ರೆ ತಗೊಂಡ್ಬಿಡಿ. ಯಾಕಂದ್ರೆ ಬಹಳ ರಿಸರ್ವೇಶನ್ ಇರ್ತದೆ. ಫಾರ್ ಎಕ್ಸಾಂಪಲ್, ಈಗ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಆಡಿ ಸಂಖ್ಯೆಯಲ್ಲಿ ಇರುವ ಒಳ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪ್ರವರ್ಗ ಎ ಅಥವಾ ಪ್ರವರ್ಗ ಬಿ ಅಥವಾ ಪ್ರವರ್ಗ ಸಿ ಪ್ರಮಾಣ ಪತ್ರವನ್ನು ಬೇಕಾಗ್ತದೆ. ಇದ್ರೆ ತಗೋರಿ, ಯಾಕಂದ್ರೆ ರಿಸರ್ವ್ ಇರ್ತದೆ. ನೆಕ್ಸ್ಟ್, ಆಡಿ ಸಂಖ್ಯೆ ಇರುವ ಜಾತಿ ಪ್ರಮಾಣ ಪತ್ರ ST ಹಾಗೂ ಪ್ರವರ್ಗ 1 ವಿದ್ಯಾರ್ಥಿಗಳಿಗೆ. ಓಕೆ, ಯಾಕಂದ್ರೆ ಇವರು ಕೂಡ ಎಲ್ಲರೂ ಕೂಡ ರಿಸರ್ವ್ ಇರ್ತವೆ, ಸೊ ಹಂಗೆ ಇಟ್ಕೊಂಡ್ಬಿಟ್ಟು ಹೇಳ್ತಿದಾರ. ಅಂಡ್ SC ST ಪ್ರವರ್ಗ 1 ಅಂದ್ರೆ ಕ್ಯಾಟಗರಿ 1 ಅಭ್ಯರ್ಥಿಗಳು ಆಡಿ ಸಂಖ್ಯೆಯೊಂದಿಗೆ ಆದಾಯ ಪ್ರಮಾಣ ಪತ್ರವನ್ನು ಪ್ರತ್ಯೇಕವಾಗಿ ಪಡೆಯಬೇಕಾಗ್ತದ. ಓಕೆ, ಅಂಡ್ ನೋಡಿ SC ST ಅಭ್ಯರ್ಥಿಗಳು ವಾರ್ಷಿಕ ಆದಾಯ ಎಷ್ಟಿರಬೇಕು ಕಾಣಿಸಿದ್ರು ನೋಡಿ. 10 ಲಕ್ಷದವರೆಗೆ ಇದ್ರೆ ಶುಲ್ಕ ವಿನಾಯಿತಿ ಇರ್ತದೆ. ಅಂದ್ರೆ 10 ಲಕ್ಷಕ್ಕಿಂತ ಒಳಗಡೆ ನಿಮ್ದು ಏನಾದ್ರು ಇನ್ಕಮ್ ಇತ್ತಂತಂದ್ರೆ ನಿಮ್ಗೆ ರಿಸರ್ವೇಶನ್. 8 ಲಕ್ಷ ಇರ್ತದೆ ವರ್ಷ, ಈ ವರ್ಷ 10 ಲಕ್ಷವರೆಗೂ ತಗೊಂಡೋಗಿದ್ರೆ ಗುಡ್ ನ್ಯೂಸ್ ಇರಲಿ. ಪ್ರವರ್ಗ 1 ಅಭ್ಯರ್ಥಿಗಳು ವಾರ್ಷಿಕ ಆದಾಯ 2.5 ಲಕ್ಷದವರೆಗೆ ಇರ್ತಾರೆ, ಭಾಗಶಃ ಶುಲ್ಕ ವಿನಾಯಿತಿ ಇರ್ತದ. ಇವರು ಕೂಡ ಅಂದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತೀವಿ ಶುಲ್ಕ ವಿನಾಯಿತಿ ಲೈಕ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಕಡಿಮೆ ಆಗ್ತದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಜಾತಿ ಹಾಗೂ ಜಾತಿ ಆದಾಯ ಪ್ರಮಾಣ ಪತ್ರ ಇಲ್ಲಿ ಕಾಣಿಸ್ತದೆ. ಜಾತಿ ಪ್ರಮಾಣ ಪತ್ರ ಯಾರೆಲ್ಲ ಇದ್ರೆ ನಿಮ್ಗೆ ಈ ಒಂದು ಕ್ಯಾಸ್ಟ್ ಎಲ್ಲರೂ ಕೂಡ ಜಾತಿ ಪ್ರಮಾಣ ಪತ್ರ ಬೇಕಾಗಿದೆ. ಅಂಡ್ RD ಸಂಖ್ಯೆಯಲ್ಲಿರುವ 371 ನೋಡಿ 371 ಯಾರೆಲ್ಲ ಇದೆಯೋ ಕಲ್ಯಾಣ ಕರ್ನಾಟಕದ ಹೈದರಾಬಾದ್ ಕರ್ನಾಟಕದಾಗ ಇರ್ತೀವಿ, ಅದು ಮಾತ್ರ ವೆರಿ ಇಂಪಾರ್ಟೆಂಟ್. ಮತ್ತೆ ಯಾರು 6 ಜಿಲ್ಲೆಗಳು ಬರ್ತೀವಿ ನೋಡ್ರಿ, 6 ಜಿಲ್ಲೆಗಳಿಗೆ ಮಾತ್ರ ಇದು, ಎಲ್ಲರಿಗೂ ಇರಲ್ಲ. 6 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ 371ಗೆ ಬರತಕ್ಕಂಥ ಯಾರೆಲ್ಲ, ಫಾರ್ ಎಕ್ಸಾಂಪಲ್ ಯಾರು ಬರ್ತಾರೆ ನಿಮ್ಗೆ, ಯಾದಗಿರಿ ಇದ್ದೀರಾ, ಕೊಪ್ಪಳ ಇದ್ದೀರಾ. ಓಕೆ ನೋಡಿ, 6 ಜಿಲ್ಲೆ, ಗುಲ್ಬರ್ಗ ಇದ್ರಾ, ಸಾರಿ ಮತ್ತೆ ತಪ್ಪಬೇಕೊಬಿಟ್ಟು ಬಳ್ಳಾರಿ, ಈ ರೀತಿ 6 ಜಿಲ್ಲೆಗಳಿದೆ ನೋಡಿ. ಓಕೆ, ಸೊ ಓನ್ಲಿ 6 ಜಿಲ್ಲೆಗಳಿಗೆ ಮಾತ್ರ ಸಂಬಂಧಪಟ್ಟ ಹಾಗೆ ಹೈದರಾಬಾದ್ ಕರ್ನಾಟಕ ಬರ್ತಾರೆ ನೋಡ್ರಿ, ಅವ್ರಿಗೆ ಇದು. ಓಕೆ, ನೆಕ್ಸ್ಟ್ 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ. ಓಕೆ, ಈ ಮತ್ತೆ ನಾವು ಗುಲ್ಬರ್ಗ ಅಂತ ಅಂದ್ರೆ ಬೈಕೊಳ್ಕೋಬೇಡಿ, ಯಾಕಂದ್ರೆ 6 ಜಿಲ್ಲೆಗಳಂತ ಅಷ್ಟೇ. ನೆಕ್ಸ್ಟ್ 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿರುವ ವ್ಯಾಸಂಗ ಪ್ರಮಾಣ ಪತ್ರ. ಓಕೆ, 1 to 10 ನಿಮ್ಗೆ ಸ್ಟಡಿ ಸರ್ಟಿಫಿಕೇಟ್ ಇಂಪಾರ್ಟೆಂಟ್, ಅದನ್ನ ತಗೋರಿ. ನೆಕ್ಸ್ಟ್ 1ರಿಂದ 10ನೇ ತರಗತಿವರೆಗೆ ಕರ್ನಾಟಕ ಗ್ರಾಮೀಣ ಪ್ರದೇಶದಲ್ಲಿ ಓದಿರುವ ಅಂದ್ರೆ ಯಾರೆಲ್ಲ ರೂರಲ್ ಇದ್ರು ಅವ್ರಿಗೆ ನೋಡಿ. ಇವನ್ ಮಾತ್ರ ಮಿಸ್ ಮಾಡ್ಕೊಳ್ಳೇಬಾರ್ದು. ಕನ್ನಡ ಮೀಡಿಯಂ ರೂರಲ್ ಯಾರಲ್ಲಿ ಇದ್ರೋ ಫಿಕ್ಸ್ ಬರ್ಸ್ಕೋರಿ. ಯಾಕಂತಂದ್ರೆ ಕನ್ನಡ ಮೀಡಿಯಂ ರೂರಲ್ 1 to 10 ಇರಬೇಕಾಗ್ತದ. ಅಂಡ್ ಅದ್ರ ಜೊತೆ 317 ಮಾತ್ರ ಇಂಪಾರ್ಟೆಂಟ್, ನೆನ್ಪಿಡುವರು ಅದನ್ನು ಕೂಡ. ಅಂಡ್ ಅದಾದ ನಂತರ ಆಡಿ ಸಂಖ್ಯೆಯಲ್ಲಿರುವ NCLC ಪ್ರಮಾಣ ಪತ್ರ ಅಂದ್ರೆ ಗ್ರಾಮೀಣ ಪ್ರದೇಶದ ವ್ಯಾಸಂಗ ಮೀಸಲು ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮಾತ್ರ. ಸೊ ಇದ್ರೆ ಮಾತ್ರ ಇದನ್ನೆಲ್ಲರೂ ಕೂಡ ಇರಲ್ಲ, ಅಂತವ್ರಿಗೆ ಮಾತ್ರ. ಸೊ ಇದಂದ್ರೆ ನಿಮ್ಗೆ ರೂರಲ್ಲು ಮತ್ತೆ ಕನ್ನಡ ಮೀಡಿಯಂ ಇರ್ತೀರ ಬಹಳ ಸ್ಟೂಡೆಂಟ್ ಅವ್ರು ಬರ್ಸ್ಕೋರಿ. ಅಂಡ್ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗಳು ಇದಿಷ್ಟು
ಯಾರಿಗಪ್ಪ ಅಂತಂದ್ರೆ ಇಲ್ಲಿವರೆಗೂ ಕೂಡ ಏನ್ ಹೇಳಿದೆ ನೋಡಿ, ಇದಿಷ್ಟು KCET ಸ್ಟೂಡೆಂಟ್ಗೆ ಆಯ್ತು. ನೀಟ್ ಸ್ಟೂಡೆಂಟ್ ಕೂಡ ಕೇಳಪ್ಪ ಅಂತಂದ್ರೆ ಭಾಷಾ ಅಲ್ಪಸಂಖ್ಯಾತರ ವ್ಯಾಸಂಗ ಪ್ರಮಾಣ ಪತ್ರ ಬೇಕಾಗ್ತದ. ತುಳು, ತಮಿಳು, ತೆಲುಗು ಕೊಡುವ ಮಾತೃಭಾಷೆ ಯಾವ್ದಿರ್ತದ ಅದರದ್ದು ಪ್ರಮಾಣ ಪತ್ರ. ಅಂಡ್ 1 ರಿಂದ 12ನೇ ತರಗತಿವರೆಗೆ ಒಟ್ಟು 10 ವರ್ಷ ಕರ್ನಾಟಕದಲ್ಲಿ ಓದಿರಬೇಕು. ಇದರಲ್ಲಿ ನೋಡಿ 1 ರಿಂದ 12ನೇ ತರಗತಿವರೆಗೆ ಒಟ್ಟು 10 ವರ್ಷ ಕರ್ನಾಟಕದಲ್ಲಿ ಓದಿರಬೇಕು. ನಿಮ್ಗೆ ಇದ್ರು ಕೂಡ 1 to 10 ವರೆಗೂ ಕೂಡ ಕನ್ನಡದಲ್ಲಿ ಓದಿರ್ಬೇಕಾಗ್ತದ. 10 ರಿಂದ 12ನೇ ತರಗತಿಯನ್ನು ಕನ್ನಡದಲ್ಲಿ ಕಡ್ಡಾಯ ಓದಿರಬೇಕು. ಓಕೆ. ಅಂಡ್ 10 ರಿಂದ 12ನೇ ತರಗತಿಯನ್ನು ಕಡ್ಡಾಯವಾಗಿ ಕನ್ನಡದಲ್ಲಿ ಓದಿರಬೇಕು. ನೆನ್ಪಿಡ್ಕೊಂಡ್ರೆ ಇಷ್ಟು ಕೊಟ್ಟವ್ರೆ. ಅಂಡ್ ನೆಕ್ಸ್ಟ್ ಅಂದ್ರೆ 10 ಅಥವಾ 12ನೇ ತರಗತಿಯನ್ನು ನಾನು ಅವ್ರು ಹೇಳ್ತಿರೋದು. ಓಕೆ, ಅಥವಾ ಅಂತ ಕೊಟ್ಟವ್ರೆ, ಆರ್ ಅಂತ ಕೊಟ್ಟವ್ರೆ. ನೆಕ್ಸ್ಟ್ ಧಾರ್ಮಿಕ ಅಲ್ಪಸಂಖ್ಯಾತ ಪ್ರಮಾಣ ಪತ್ರ ಯಾವ್ದು ಬಂದರೆ ಮುಸ್ಲಿಮ್, ಕ್ರಿಶ್ಚಿಯನ್, ಧಾರ್ಮಿಕ ಅಲ್ಪಸಂಖ್ಯಾತ ಕಲ್ಯಾಣಗಳಿಗೆ ಇವೆಲ್ಲನೂ ಕೂಡ ಅಪ್ಲಿಕೇಬಲ್. ನಾನು ಹೇಳ್ತಿರೋದು ಅಪ್ಲಿಕೇಬಲ್, ಅವ್ರಿಗೆ ಹೇಳ್ತಿರೋದು ಅನ್ವಯಿಸುವುದಾದರೆ. ಎಸ್ಪೆಷಲಿ ಇದ್ರಲ್ಲಿ ನಾನು ಹೇಳ್ಕೊಳ್ಳೋ ನಿಮ್ಗೆ ಇಷ್ಟ ಇಂಪಾರ್ಟೆಂಟ್ ಅಂತಂದ್ರೆ ರೂರಲ್ಲು, ಕನ್ನಡ ಮೀಡಿಯಮು, 371 ಮತ್ತೆ ನಿಮ್ದು ಕ್ಯಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ನಿಮ್ದು ಕ್ಯಾಸ್ಟ್ ಮತ್ತೆ ಇನ್ಕಮ್ದು ಅದು ಮಾತ್ರ ಇಂಪಾರ್ಟೆಂಟ್ ತೆಗೆದಿಟ್ಕೋರಿ. ಅಂಡ್ ಅದ್ರ ಜೊತೆಗೆ ಇವು ಮಾತ್ರ ಫಿಕ್ಸ್ ಬೇಕಾಗ್ತದ. ಓಕೆ, ಇಷ್ಟು ಇಟ್ಕೋರಿ. ಅಂಡ್ ಮುಂದೆ ಅಪ್ಲಿಕೇಶನ್ ನಾಳೆ ಕರೀತಾರೆ, ಅಪ್ಲಿಕೇಶನ್ ಹಾಕೋರಂತೆ. ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಬಿಟ್ಟಿದಾರ. ಅಪ್ಲಿಕೇಶನ್ ಲಿಂಕ್ ಬಿಡ್ತಾರೆ, ನಿಮ್ಗೆ ಅಪ್ಲಿಕೇಶನ್ ಹಾಕೋದು ಹೆಂಗಂದ್ರು ಕೂಡ ಹೇಳೋಣಂತೆ. ಅವಸರ ಅರಿಬಿರಿಲ್ ಮಾಡ್ಬಿಡ್ರಿ. ನಾಳೆ ಬಿಟ್ಟರೆ ನಾಳೆನೇ ಹಾಕಲಿಕ್ಕೆ ಹೋಗ್ಬೇಡಿ. ಟೈಮ್ ತಗೋರಿ, ಆರಾಮ್ಸೆ ಅಪ್ಲಿಕೇಶನ್ ಹಾಕ್ರಿ ಇಂಥ ವಿಷಯದಲ್ಲಿ. ಯಾಕಂತಂದ್ರೆ ಸುಮಾರು ಟೈಮ್ ಇರ್ತದೆ ನಿಮಗೆ. ಓಕೆ, ಸುಮಾರು 1 ತಿಂಗಳಾದ್ರೂ ಟೈಮ್ ಕೊಡ್ತಾರೆ. ಯಾಕಂದ್ರೆ ನಿಮ್ದು ಎಕ್ಸಾಮ್ ನಡೀತಿರೋದು April 23. ಓಕೆ, ಸೊ ಹಂಗಾಗಿ ಆರಾಮ್ಸೆ ಟೈಮ್ ಇದೆ. ಅರಿಬಿರಿ ಮಾಡಕೊಂಡು ಕೆಲವೊಂದಿಷ್ಟು ರಿಸರ್ವೇಶನ್ ಮಿಸ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ಅಪ್ಲಿಕೇಶನ್ ರಾಂಗ್ ಹಾಕಂದು ಮುಂದೆ ಕೌನ್ಸಿಲಿಂಗ್ ಅಲ್ಲಿ ಬಹಳ ಏಟ್ ಬೀಳತ್ ನಿಮ್ಗೆ, ಅಡ್ಮಿಷನ್ ಟೈಮ್ ಒಳಗೆ ಏಟ್ ಬೀಳತ್ ನಿಮ್ಗೆ. ಓಕೆ, ಸೊ ಅದೆಲ್ಲ ಮಾಡ್ಕೊಳಕ್ ಹೋಗ್ಬಿಡಿ ಅಷ್ಟ. ಆಯ್ತಾ? ಗೈಡ್ ಮಾಡ್ತೀವಿ, ಆ ತರ ಫಾಲೋ ಮಾಡ್ರಿ. ಥ್ಯಾಂಕ್ ಯು.